ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನ ಮುಂದುವರಿಸ್ತಾರಾ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕಂಪ್ಲೀಟಾಗಿ ಮಾಹಿತಿನ ನೀಡ್ತೀನಿ ಮತ್ತು ಕ್ಲಾರಿಟಿ ಸಹ ನಿಮಗೆ ಸಿಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಲೋಕಸಭಾ ಎಲೆಕ್ಷನ್ ಆದಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ, ಏನು ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿತ್ತೋ ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇವಾಗ ಆಡಳಿತಕ್ಕೆ ಬರ್ತಾ ಇದೆ. ಯಾಕಂದರೆ ಬಿ ಜೆ ಪಿನೇ ಗೆದ್ದಿರೋದು ಸಹ. ಅದಕ್ಕೆ ಇವಾಗ ಬಿ ಜೆ ಪಿಯವ್ರು ಏನು ಹೇಳ್ತಾ ಇದ್ದಾರೆ, ಸೊ ಇವಾಗ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಿಲ್ಲ, ಕೇವಲ 9 ಕ್ಷೇತ್ರಗಳನ್ನ ಮಾತ್ರ ಗೆದ್ದಿದ್ದಾರೆ. ಆದರೆ ಬಿ ಜೆ ಪಿಯವರು ಯಾವುದೇ ಗ್ಯಾರಂಟಿ ಕೊಡ್ದಿರೇ 17 ಕ್ಷೇತ್ರಗಳನ್ನ ನಾವು ಗೆದ್ದಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದರಿಂದ ಕಾಂಗ್ರೆಸ್ ಅವರು ಸೋತಿರೋದಕ್ಕೆ ಅವರು ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡ್ತಾರೆ, ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ, ಆ ರೀತಿ ಆಗಿಲ್ಲ, ನಾವು ಕಳೆದ ಒಂದು ಎಲೆಕ್ಷನಲ್ಲಿ ಒಂದೇ ಒಂದು ನಾವು ಕ್ಷೇತ್ರವನ್ನು ಮಾತ್ರ ಗೆದ್ದಿದ್ವಿ, ಅಂದರೆ ಒಂದೇ ಒಂದು ಸೀಟ್ ಸಿಕ್ಕಿತ್ತು. ಆದರೆ ಇವಾಗ ನಾವು 9 ಸೀಟನ್ನು ಗೆದ್ದಿದ್ದೀವಿ. ಯಾಕೆ ಅಂದರೆ ನಾವು ಗ್ಯಾರಂಟಿ ಸ್ಕೀಮ್ನ ಜನಕ್ಕೆ ಕೊಟ್ಟಿರೋದ್ರಿಂದನೇ ಅವರು ನಮಗೆ ಒಂದು ನಂಬಿಕೆ ಇಟ್ಟು ವೋಟ್ ಹಾಕಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ನ ನಾವು ಸ್ಟಾಪ್ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಆದರೆ ಬಿ ಜೆ ಪಿಯವರು ಇದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ಸ್ಟಾಪ್ ಮಾಡ್ತಾರೆ, ಹಾಗೆ ಹೀಗೆ ಊಹಾಪೋಹಗಳನ್ನ ಅವರು ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅವರು ಇವಾಗ ಎಲ್ಲೂ ಕೂಡ ಅವರು ಹೇಳ್ತಾ ಇಲ್ಲ ಸ್ಟಾಪ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಕಳೆದ ಒಂದು ಎಲೆಕ್ಷನಲ್ಲಿ ಹೇಳ್ತಾ ಇದ್ರು, ನಾವು ಸ್ಟಾಪ್ ಮಾಡಬೇಕಾಗುತ್ತೇನೋ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಕಾಂಗ್ರೆಸ್ ಅವರು ಅದನ್ನು ಸ್ಟಾಪ್ ಮಾಡಿಬಿಡ್ತೀವಿ ಅಂತ ಎಲ್ಲೂ ಹೇಳ್ತಾರೆ, ನಾವು ಮುಂದುವರಿಸ್ತೀವಿ ಅಂತಲೇ ಸಹ ಹೇಳ್ತಾ ಇದ್ದಾರೆ. ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಪಡ್ಕೊಳ್ತಿರುವಂಥ ಜ್ಯೋತಿಯಾಗಿ ಯಾರ್ಯಾರು ಫಲಾನುಭವಿ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಇದನ್ನ ಜನಗಳ ಸರ್ವೆ ಕೂಡ ಮಾಡ್ತಾ ಇದ್ದಾರೆ, ಯಾವ ರೀತಿ ಹೇಗೆ ಜನಗಳಿಗೆ ಇದರ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋ ಸರ್ವೆಗಳನ್ನ ಮಾಡಿದಾಗ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ, ನಮಗೆ ಈ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದ ತುಂಬಾ ಅನುಕೂಲ ಆಗ್ತಾಯಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇರೋಂಥ 2,000 ಹಣದಿಂದ ನಾವು ಮನೆಗೆ ಖರ್ಚಿಗೆ ನಾವು ನಿಭಾಯಿಸ್ತಾ ಇದ್ದೀವಿ. ಇಲ್ಲ ಸ್ಕೂಲ್ ಫೀಸು, ಟ್ಯೂಷನ್ ಫೀಸು, ಇಲ್ಲ ಸಣ್ಣ ಪುಟ್ಟ ನಾವು ಆಸ್ಪತ್ರೆ ಬಿಲ್ಗಳು ಕಟ್ಟೋದಕ್ಕೆ, ಟ್ಯಾಬ್ಲೆಟ್ಸ್ ತೊಗೊಳ್ಳೋದಕ್ಕೆ, ಈ ರೀತಿ ನಾನಾ ಕಾರಣಗಳಿಂದ ನಮಗೆ ಗೃಹಲಕ್ಷ್ಮಿ ಯೋಜನೆ ತುಂಬ ಉಪಯುಕ್ತ ಆಗ್ತದೆ. ಶಕ್ತಿ ಯೋಜನೆದು ಅಷ್ಟೇ, ನಮಗೆ ಒಂದು ಫ್ರೀ ಉಚಿತ ಪ್ರಯಾಣ ಒಂದು ಒದಗಿಸ್ಕೊಟ್ಟಿರೋದ್ರಿಂದ ನಾವು ಎಲ್ಲ ಹೋಗ್ಬೇಕಂದ್ರೂ ಫ್ರೀಯಾಗಿ ಹೋಗ್ತಿದ್ದೀವಿ. ಅದರಿಂದ ನಮಗೆ ಎಷ್ಟೋ ಸಹಾಯ ಆಗ್ತಾಯಿದೆ ಅಂತ ಬಡ ಮಹಿಳೆಯರು ಹೇಳ್ತಾ ಇದ್ದಾರೆ. ಗೃಹ ಜ್ಯೋತಿನೂ ಅಷ್ಟೇ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಅದೇ ಇನ್ನೊಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ, ಇವಾಗ ಎಲ್ಲ 9 ಕ್ಷೇತ್ರ ಮಾತ್ರ ಬಂದಿದೆ, ಬಿ ಜೆ ಪಿಗೆ 17 ಕ್ಷೇತ್ರ ಬಂದಿರೋದ್ರಿಂದ ಜನರೇ ಹೇಳ್ತಿದ್ದಾರೆ, ಈ ನಮ್ಮ ಜನಕ್ಕೆ ಒಂದು ನಿಯತ್ತು ಅನ್ನೋದಿಲ್ಲ. ಕಾಂಗ್ರೆಸ್ ಅವರು ಇಷ್ಟು ಯೋಜನೆ ಅಂದರೆ ಗ್ಯಾರಂಟಿ ಯೋಜನೆ ಫ್ರೀಯಾಗಿ ಕೊಟ್ಟಿದ್ರು ಸಹ ಬಿ ಜೆ ಪಿಗೆ ವೋಟ್ ಹಾಕಿದ್ದಾರೆ. ಸೊ ಇಂಥ ಗ್ಯಾರಂಟಿ ಯೋಜನೆ ಫಸ್ಟು ಸ್ಟಾಪ್ ಮಾಡಬೇಕು, ಈ ಥರ ನಮ್ಮ ಜನಕ್ಕೆ ಒಂದು ನಿಯತ್ತು ಅನ್ನೋದೇ ಇಲ್ಲ, ಆ ರೀತಿ ಅಂತ ಹೇಳೋವಂಥ ಒಂದು ಜನರು ಇದ್ದಾರೆ. ಇನ್ನೊಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ, ಇವರು ಕಾಂಗ್ರೆಸ್ ಅವರು ಗ್ಯಾರಂಟಿ ಸ್ಕೀಮ್ ಕೊಡೋಕ್ಕೆ ಮುಂಚೆ ನಾವು ಕಷ್ಟಪಟ್ಟು ದುಡ್ಡು ತಿಂತಾ ಇದ್ವಿ, ಅವರು ದುಡ್ಡು ಕೊಟ್ಟಿಲ್ಲ, ಈ ರೀತಿಯ ಒಂದು ಗ್ಯಾರಂಟಿ ಕೊಟ್ಟಿಲ್ಲ, ನಾವು ಬದುಕ್ತಾ ಇದ್ವಿ, ನಮಗೆ ಈ ರೀತಿಯ ಒಂದು ಗ್ಯಾರಂಟಿ ಯೋಜನೆಗಳು ಬೇಡ. ಈ ಶಕ್ತಿ ಯೋಜನೆಯಿಂದ ಎಷ್ಟು ತೊಂದರೆ ಆಗ್ತದೆ, ಎಷ್ಟೋ ಜನ ವಯಸ್ಸಾದವ್ರಿಗೆ ಬಸ್ಸಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಸ್ಟೂಡೆಂಟ್ಸ್ಗೆ ಬಸ್ಸಲ್ಲಿ ಹೋಗೋದಕ್ಕಾಗ್ತಾಯಿಲ್ಲ, ತುಂಬ ರಶ್ ಇರುತ್ತೆ, ಈ ರೀತಿಯೆಲ್ಲ ಒಂದು ಹೇಳಿಕೆಗಳು ಬರ್ತಾ ಇದೆ. ಆದರೆ ಏನು ಅಂದರೆ ಇವಾಗ ಇದಕ್ಕೆ ಪರಿಹಾರ ಏನಂದರೆ ಜನಗಳೇ ಉತ್ತರ ಕೊಡಬೇಕು. ಸಾಕಷ್ಟು ಜನ ನಮಗೆ ಗ್ಯಾರಂಟಿ ಯೋಜನೆ ಬೇಕು ಅಂತ ಯಾರು ವಾಯ್ಸ್ ರೈಸ್ ಮಾಡ್ತಾರೋ, ಅತಿ ಹೆಚ್ಚು ಎಷ್ಟು ವೋಟ್ಗಳು ಬರುತ್ತೋ, ಅಂದರೆ ಎಷ್ಟು ಜನ ನಮಗೆ ಗ್ಯಾರಂಟಿ ಯೋಜನೆ ಬೇಕು ಅನ್ನೋರ ಸಂಖ್ಯೆ ಹೆಚ್ಚಾಗುತ್ತೋ ಆವಾಗ ಸರ್ಕಾರನೂ ಒಂದು ನಿರ್ಧಾರಕ್ಕೆ ಬರುತ್ತೆ, ಈ ರೀತಿ ಒಂದು ಗ್ಯಾರಂಟಿ ಯೋಜನೆ ಉಪಯೋಗ ಆಗ್ತಾ ಇದೆ ಮತ್ತು ಎಲ್ಲರಿಗೂ ಬೇಕಾಗಿದೆ, ಅವಶ್ಯಕತೆ ಇದೆ ಅಂತ ಸರ್ಕಾರ ಸಹ ಒಂದು ನಿರ್ಧಾರಕ್ಕೆ ಬರೋದಕ್ಕೆ
ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯಿಂದ ಏನೇನು ನಿಮಗೆ ಯೂಸ್ ಆಗ್ತಾಯಿದೆ, ಅದು ಇದನ್ನು ಹೀಗೆ ಮುಂದುವರಿಸ್ಬೇಕಾ ಏನು ಅಂತ ನೀವು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರೋ ನೀವು, ಸರ್ಕಾರಕ್ಕೆ ಇದು ಗೊತ್ತಾಗುತ್ತೆ. ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಅದೇ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡ್ಯಾದಲ್ಲಿ ಜನ ಅವರ ಹೇಗೆ ಒಂದು ಕಮೆಂಟ್ ಹಾಕಿ ಅವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೋ ಅದೆಲ್ಲ ಕೂಡ ಸಹ ಒಂದು ಕೌಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಷ್ಟೋ ಜನ ಇವಾಗ ಯೂಟ್ಯೂಬಲ್ಲಿ ಅವರವರ ಒಂದು ಜನಗಳು ಕಮೆಂಟ್ ಹಾಕ್ತಾರೆ, ಅವರವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅವೆಲ್ಲ ಸರ್ಕಾರಕ್ಕೆ ಖಂಡಿತ ಮುಟ್ಟುತ್ತೆ. ಸೊ ಆದ್ದರಿಂದ ನಿಮ್ಗೆ ಏನು ಅನಿಸುತ್ತೆ, ಈ ಒಂದು ಯೋಜನೆಯಲ್ಲ ಅಂದರೆ ಗ್ಯಾರಂಟಿ ಸ್ಕೀಮ್ಸ್ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ, ನಿಮ್ಗೇನು ಯೂಸ್ ಆಗ್ತಾಯಿದೆ ಇಲ್ಲ ಅನಾನುಕೂಲ ಆಗ್ತಾಯಿದೆ ಅನ್ನೋದನ್ನೆಲ್ಲ ನೀವು ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ಸರ್ಕಾರಕ್ಕೆ ಖಂಡಿತ ಇದು ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತೊಂದು ಏನು ಕ್ಲಾರಿಟಿ ಅಂದರೆ ಎಲ್ಲೂ ಸಹ ಕಾಂಗ್ರೆಸ್ ಅವರು ಇದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಕಂಟಿನ್ಯೂ ಮಾಡ್ತೀವಿ, ಗ್ಯಾರಂಟಿ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆಯ ವಿಷಯ, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ನಿಮಗೆ ಒಂದು ಮಾಹಿತಿನ ಸಿಗಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ ಒಂದು ಗೌರ್ಮೆಂಟ್ ಸ್ಕೀಮ್ ಯಾವುದೇ ಒಂದು ಹೊಸ ಗೌರ್ಮೆಂಟ್ ಸ್ಕೀಮ್ ಬಂತು ಅಂದರೆ ಅದರ ಬಗ್ಗೆ ಖಂಡಿತ ನನ್ನ ಚಾನಲಲ್ಲಿ ನಾನು ಮಾಹಿತಿನ ನೀಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.